ನಾನು ಪೇಪರ್ ಓದ್ತಿದ್ದೀನಿ. ಈ ವರ್ಷ ಗಂಡುಗಲೇಶ್ವರನ್ ಜಯಂತಿ ಮಾಡ್ಬೇಕು, ಮರ್ತ್ಬಿಟ್ಯಾ? ಅಲ್ಲ ಹಾಗಂತ ಹೇಳ್ಬಿಟ್ಟು ಈ 101 ತೆಂಗಿನಕಾಯಿಗಳನ್ನ ಒಡೆಯೋದಾಗ್ಲಿ, ಈ ಬಾಳೆ ಗೊನೆಗಳನ್ನ ಹಿಡ್ಕೊಂಡು ಬೀದಿನಲ್ಲಿ ಇಟ್ಕೊಂಡು ಹೋಗಿ ಬರೋರ್ಗೆ ಹಂಚೋದಾಗ್ಲಿ, ಈ ಬುಟ್ಟಿಗಟ್ಲೆ ಹೂವನ್ ತಂದು ದೇವ್ರ ಮೇಲೆ ಸುರಿಯೋದಾಗ್ಲಿ ಮಾಡೋ ಹಾಗಿಲ್ಲ. ಅಲ್ಲ ಹಾಗಂತ ಹೇಳ್ಬಿಟ್ಟು ಹಬ್ಬನ ಮಾಡದೇ ಇರೋಕ್ಕಾಗತ್ತಾ? ಮಾಡೋಣ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಒಂದು ಕೆಲಸ ಮಾಡೋಣ. ಅವತ್ತು ಎಲ್ಲರೂ ನಿಮ್ಮ ಅಲಾರಾಮ್ಗಳನ್ನ ಇಟ್ಕೊಂಡು ಸ್ವಲ್ಪ ಊರಿಗಿಂತ ಮುಂಚೆ ಎದ್ದು ಬಿಡ್ರ. ಹೆಂಗೂ ಬೇಸಿಗೆ ಬಿಸಿನೀರು ಯಾಕೆ ಬೇಕು? ಈ ತಣ್ಣೀರಿನ ತಲೆ ಮೇಲೆ ದಬ್ಬ 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 ಅಂತ ಸುಳ್ಕೊಂಬಿಡ್ರ. ಅದಪ್ಪ ನೀನು ಸ್ನಾನಕ್ಕೆ ಕೊನೆಗೆ ಹೋಗೋ ರಾಜ. ಅದಾಗಿ ನೀರು ಮಿಕ್ಕಿತ್ತು ಅಂದ್ರೆ ಸ್ನಾನ ಮಾಡ್ಕೊ, ಇಲ್ಲಾಂದ್ರೆ ಒಂದು 4 ಹನಿ ತಲೆ ಮೇಲೆ ಹಾಕೋ. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ನೆಟ್ಟಿಗೆ ಎಲ್ಲರೂ ದೇವ್ರ ಮನೆ ಹತ್ರ ಬಂದು ಬಿಡಬೇಕು. ನಾನು ಬೀಗ ತಗೊಂಡು ಗರ್ಭಗುಡಿನ ಓಪನ್ ಮಾಡ್ತೀನಿ. 2 ಊದುಬತ್ತಿ ಹಚ್ಚಿ ಮಂಗಳಾರತಿನೂ ಮಾಡ್ಬಿಡ್ತೀನಿ. ಎಲ್ಲರೂ ಮಂಗಳಾರತಿ ತಗೊಳ್ಳಿ, ರಪ್ಪ ಅಂತ ಗರ್ಭಗುಡಿ ಬಾಗ್ಲ ಹಾಕ್ತೀನಿ. ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವು ಹೋಗಿ. ಹಬ್ಬ ಜೈ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಖರ್ಚಿಲ್ದೆ ಪೂಜೆ ಮಾಡಿದ್ರೆ ಯಾವ ದೇವ್ರು ಒಲಿತಾನೆ? ಬೊಗಳ ನೀನೇ ಬೊಗಳ. ಅದು ಯಾವ ದೇವ್ರು? ಭಕ್ತ ಖರ್ಚು ಮಾಡಿ ಹಬ್ಬನ ಮಾಡುವಂತ ಹೇಳಿದಾನೇನ? ಇಲ್ಲ ತಾನೆ? ಮತ್ತೆ ಅಣ್ಣಯ್ಯ, ಗಂಡುಗಲೇಶ್ವರ ಜಯಂತಿನ ಭಕ್ತಿಯಿಂದ ಮಾಡ್ಬೇಕು. ಆ ದಿವಸ ಎಲ್ಲರೂ ಹೊಸ ಬಟ್ಟೆನ ಹಾಕೋಬೇಕು. ಹಾಗಂತ ಗಂಡುಗಲೇಶ್ವರನ್ ಪುರಾಣದಲ್ಲೇ ಇದೆ, ನೀನ್ ಓದಿಲ್ವಾ? ನಿಮ್ಮ ಅಣ್ಣಂಗೆ ಯಾವ ಪುರಾಣ ಗೊತ್ತಮ್ಮ? ಬರೀ ಮೇಲೆ ಪೂಜೆ ಮಾಡ್ತೀವಿ ಅಂತಂದ್ರೆ ಓಕೆ ಅನ್ಬಿಡ್ತಾರೆ. ಹಬಿ, ಬಟ್ಟೆನ ನಾವು ಸೆಲೆಕ್ಟ್ ಮಾಡೋದ ಅಥವಾ ನೀವು ಸೆಲೆಕ್ಟ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಪಾಂಡುರಂಗಂಗೆ ಬಟ್ಟೆ ಸೆಲೆಕ್ಟ್ ಮಾಡಕ್ ಕಳಿಸ್ಬೇಡಿ. ಈಗ ಹೇಗೂ ಎಲೆಕ್ಷನ್ ಟೈಮ್ ಅಲ್ವಾ, ಪ್ರಚಾರಕ್ಕೆ ಅಂತ ಕಟ್ಟಿರೋ ಬ್ಯಾನರ್ಗಳಿಂದ ತಂದು ನಮ್ಗೆಲ್ಲರಿಗೂ ಹೊಲ್ಸ್ಬಿಡ್ತಾರೆ. ವರ್ಷಕ್ಕೆ 1 ಸಲ ಜಯಂತಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದೀವಿ ಅಂದ್ಮೇಲೆ ಎಲ್ರಿಗೂ ಗ್ರ್ಯಾಂಡ್ ಡ್ರೆಸ್ ಬೇಕು. ನಂಗಂತೂ 3000 ಸಾಕು. ಚಂಪಾ, ವರ್ಷಕ್ಕೆ 1 ಸಲ ಬೋನಸ್ ಅಂತ ಕೊಡ್ತೀವಲ್ಲ, ಅದೇ ಮನೇಲಿ ನಾನು ನಿಂಗೆ ಬಟ್ಟೆ ತಂದು ಕೊಡ್ತೀನಿ ಬಿಡು. ನಮ್ಮ ಯಜಮಾನ್ರಿಗೆ ಧೋತಿ ಉಟ್ಕೊಂಡು ಪೂಜೆ ಮಾಡೋರ್ಗೆ ಬಟ್ಟೆ ಯಾಕೆ ಬೇಕು? ಬೆಡ್ಶೀಟೋ ಪಿಲ್ಲೋ ಕವರು ಏನೋ ಒಂದು ಸುತ್ಕೊಂಡು ಪೂಜೆ ಮಾಡ್ತಾರೆ ಬಿಡು. ಅತ್ತೆ ಈ ಗಂಡುಗಲಿ ವಂಶದ ಹಿರಿತಾರೆ, ಅವ್ರಿಗೆ ಕಾಸ್ಟ್ಲಿ ಬಟ್ಟೆನೇ ಕೊಡ್ಸ್ಬೇಕು. ಚಂಪಾ, ಓಲ್ಡ್ ಪೀಪಲ್ಗೆ ಯಾಕೆ ಕಾಸ್ಟ್ಲಿ ಬಟ್ಟೆ? ಯಾವ್ದಾದ್ರು ಡಿಸ್ಕೌಂಟ್ ಸೇಲಲ್ಲಿ 300 ರೂಪಾಯಿ ಕಾಟನ್ ಸೀರೆ ತಂದ್ಕೊಟ್ರೆ ಖುಷಿಯಾಗಿ ಉಟ್ಕೋತಾರೆ. ಅಣ್ಣಯ್ಯ, ಹಬ್ಬದ ದಿವಸ ಮನೇಲಿ ಅಡ್ಗೆನೆ ಮಾಡೋದ್ ಬೇಡ. ನೀನ್ ಹೇಳ್ತಾ ಇರೋದು ಕರೆಕ್ಟ್. ಅವತ್ತು ಯಾರು ಅಡಿಗೆನ ಮಾಡೋದ್ ಬೇಡ, ಎಲ್ಲರೂ ಉಪವಾಸ ಇದ್ದು ಬಿಡೋಣ. ಪಕ್ಷ ಉಪವಾಸ ಇರಕ್ ಆಗ್ಲಿಲ್ಲ ಅಂದ್ರೆ ಹಬ್ಬಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಕಂಡ್ರು. ಅವತ್ತಿನ ದಿವಸ ಯಾರ್ದನ ತಿಥಿ ಇದೆಯಾ ಅಂತ ಪತ್ತೆ ಮಾಡಿ ನೋಡಿ, ಎಲ್ಲರೂ ಗುಬ್ರ ಹಾಕೊಂಡೋಗಿ ಚೆನ್ನಾಗಿ ಬರ್ಸ್ಕೊಂಡ್ಬಿಡೋಣ. ಡೋಂಟ್ ಟಾಕ್ ರಬಿಶ್. ಹೋಟ್ಲ್ಗೆ ಹೋಗೋಣ. 3000 ಅಲ್ಲಿ ಎಲ್ಲರೂ ಊಟನೂ ಮುಗಿಯುತ್ತೆ. ಅಲ್ಲ, ಇದಕ್ಕೆ ನಮ್ದೊಂದು ಚಿಕ್ಕ ತಕರಾರಿದೆ. ಎಲ್ಲ ನಾವೇನೋ ಯೂತ್ಸು ಹೋಟೆಲ್ ಹೋಗ್ಬಿಡ್ತೀವಪ್ಪ, ನಮ್ಮ ಮಾತೃಶ್ರೀ ರಂಗಮ್ಮ ಹಾಗೆಲ್ಲ ಹೋಟೆಲ್ಗೆ ಬರಲ್ಲ. ಅಯ್ಯೋ, ಹೋಟ್ಲಿಂದ ಬರ್ತಾ ದಾರಿಯಲ್ಲಿ ಬ್ರೆಡ್ ಒಬ್ಬನ ತಂದ್ರೆ ತಿನ್ಕೊಂಡು ನೀರು ಕುಡಿತಾರೆ ಬಿಡಿ. ಪಾಂಡುರಂಗ, ಹಬ್ಬದ ದಿವಸ ಅಲ್ವಾ, ನಾನು ಬರೀ ನಾರ್ತ್ ಇಂಡಿಯನ್ ಮಾತ್ರ ತಿಂತೀನಿ ಕಣ. ಬಾವ ನಾ ಬರೀ ಸೌತ್ ಇಂಡಿಯನ್ ತಿಂತೀನಿ. ನಾನ್ ಮಾತ್ರ ಚೈನೀಸೇ ತಿನ್ನೋದು. ಅಭಿ, ಈಗೇನು ಮನಿ ನೀವ್ ಕೊಡ್ತೀರಾ ಅಥವಾ ಜಾಯಿಂಟ್ ಅಕೌಂಟ್ ಇಂದ ನಾನೇ ಡ್ರಾ ಮಾಡ್ಲಾ? ನೀವು ಹಾಗೆಲ್ಲ ಏನೋ ಮಾಡೋದಕ್ಕೆ ಹೋಗ್ಬೇಡಿ, ನಾನೇ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಗಂಡುಗಲಿ ವಂಶದ ಹಿಲಿತಲಕ್ಕೆ 300 ರೂಪಾಯಿ ಕಾಟನ್ ಸೀರೆನಾ? ಬ್ಲೆಡ್ ಬನ್ನು ತಂದು ಬಿಸಾಕೋದಿಕ್ಕೆ ನನ್ನನ್ನೇ ನಾಯಿ ಅಂತ ತಿಳ್ಕೊಂಡಿದ್ಯಾ? ಮಾಡ್ತೀನಿ. ನಿಮ್ಮ ಮದರ್ಗೆ ಕೊಟ್ಬಿಡಿ. ಥ್ಯಾಂಕ್ಸ್ ಕಣ್ರಿ, ನಮ್ಮಮ್ಮನಿಗೆ ತಂದಿದ್ದಕ್ಕೆ. ಜಾಡ್ಜಿ ಬಲ್ದಿನಿವ್ರೆ, ಏನ್ರಿ ಇದು ಸೀರೆ ಹಳತ್ರ ಕಾಣಿಸ್ತಾ ಇದೆ? ಸೆಕೆಂಡ್ ಹ್ಯಾಂಡ್ ಸೇಲಲ್ಲಿ ಹೊಸದಾಗ ಸಿಗುತ್ತೆ. 300 ರೂಪಾಯಿ ಕೊಟ್ಟು ತಂದಿದ್ದೀನಿ, ತಗೊಂಡು ಹೋಗ್ಕೊಡಿ. ಅಲ್ಲ ಕಣ್ರಿ, ನೀವೆಲ್ಲರೂ ಹೊಸ ತಗೊಂಡ್ಬಿಟ್ಟು ನಮ್ಮಮ್ಮನಿಗೆ ಹಳೆ ತಂದ್ಬಿಟ್ರೆ ಹೆಂಗೆ ಅಂತ? ಅಭಿ, ನಿಮ್ಮ ಮದರ್ಗೆ ಏನ್ರಿ ಗೊತ್ತಾಗುತ್ತೆ? 3000 ರೂಪಾಯಿ ಸ್ಯಾರಿ ಅಂತ ಹೇಳಿ ಖುಷಿಯಾಗಿ ಉಟ್ಕೋತಾರೆ. ರಂಗಮ್ಮ, ಇವತ್ತು ಬೆಳಗ್ಗೆ ನೀನು ನರಿಮುಖ ನೋಡ್ಬಿಟ್ಟಿದ್ಯಾ? ನಿನ್ನ ಮುದ್ದಿನ ಸೊಸೆ ನೋಡಿಲ್ಲ, 3000 ರೂಪಾಯಿ ಕೊಟ್ಟು ನಿನ್ಗೋಸ್ಕರ ಸೀರೆ ತಂದಿದ್ದಾಳೆ. ಯಾರಿಗೂ ಕೊಡ್ಬೇಡ, ಹಬ್ಬದ ದಿವಸ ಹಾಕೊಂಬಿಡು. ಇನ್ನೊಂದು 0 ಸೇರಿಸಿ 30,000 ಅಂದಿದ್ರೆ ತುಂಬಾ ಖುಷಿ ಪಡ್ತಿದ್ನಲ್ಲೋ. 300 ರೂಪಾಯಿ ಕೊಟ್ಟು ಹಳೆ ಸೀರೆ ತಂದಿದ್ದಾಳಲ್ಲ, ಇವಳೆಂಥ ಸೊಸೆನೋ, ಇದನ್ನ ನೀನ್ ತಂದು ಕೊಡ್ತಾ ಇದೆಯಲ್ಲ, ನೀನೆಂಥ ಮಗನೋ? ಅಲ್ಲ, ನೀವು ಹಳೆ ಕಾಲದವರು, ನಿಮ್ಗೆ ಏನೇನು ಗೊತ್ತಾಗಲ್ಲ, ತಗೊಂಡೋಗಿ ಕೂಡಿ ಅಂತ ಹೇಳಿದ್ರು. ಅಲ್ಲ, ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಪತಿ ಹಚ್ಬಿಟ್ರಿ. ನಿಮ್ಮಪ್ಪ ಸತ್ತ ಮಾರನೇ ದಿನವೇ ಇನ್ನೊಂದು ಮದುವೆ ಆಗ್ಬೇಕು ಅಂತಿದ್ದೆ. ಆದ್ರೆ ಬಲೋ ಗಂಡ ನಿಮ್ಮನ್ನ ಸರಿಯಾಗಿ ನೋಡ್ಕೋತಾನೋ ಇಲ್ಲ ಬೀದಿ ಪಾಲ್ ಮಾಡ್ತಾನೋ ಅನ್ನೋ ಭಯಕ್ಕೆ ಪುನರ್ ವಿವಾಹ ಮಾಡ್ಕೊಳ್ಳದೆ ಇದ್ದ ತಪ್ಪಿಗೆ ಈಗ ಅನುಭವಿಸ್ತಾ ಇದ್ದೀನಿ. ಏನಿನ್ನ ಮುದ್ದು ಮಕ್ಕಳ ಅಭ್ಯುದಯಕ್ಕಾಗಿ ನೀನು ಪುನರ್ ವಿವಾಹ ಆಗದೇನೆ ಹಾಗೆ ಇದೆಯಾ? ರಂಗಮ್ಮ, ನಿನ್ನಂತ ತಾಯಿ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲಮ್ಮ. ಈ ಕತೆ ಗಾಂಧಿನಗರದವ್ರ ಹತ್ರ ಹೇಳ್ಕೋಬೇಡ, ಆಮೇಲೆ ಮಕ್ಕಳಿಗೆ ತಕ್ಕ ತಾಯಿ ಅಂತ ಒಂದು ಸಿನಿಮಾ ತೆಗೆದು ಬಿಡ್ತಾರೆ. ಅತ್ತೆ,
ನಿಮ್ ಮಕ್ಳಿಗೆ ಮ್ಯಾರೇಜ್ ಆಗಿದೆ, ಇನ್ನೇನ್ ಮೊಮ್ಮಕ್ಳು ಹುಟ್ಟೋ ಟೈಮಲ್ಲಿ ನಾನು ಪುನರ್ವಿವಾಹ ಆಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಇಷ್ಟಕ್ಕೂ ನಿಮ್ಮನ್ನ ಪುನರ್ವಿವಾಹ ಆಗಕ್ಕೆ ಯಾರೇ ಸಿಗ್ತಾರೆ? ಏನಮ್ಮ ನನ್ನ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡ. ನಾನು ಈಗಲೂ ಮದುವೆ ಆಗ್ತೀನಿ ಇನ್ಲೇ. ನನ್ನನ್ನ ಮದುವೆ ಆಗೋದಕ್ಕೆ ಸಾಕಷ್ಟು ಜನ ಕ್ಯೂನಲ್ಲಿ ಬರ್ತಾರೆ. ನಾನು ಮನಸ್ಸು ಮಾಡಿ ಪುನರ್ವಿವಾಹ ಆಗಿದ್ದೆ ಆದರೆ ಇದೆಲ್ಲರೂ ಬೀದಿ ಪಾಲಾಗ್ತಿಲ್ಲ. ಅಭಿ, ನಿಮ್ಮ ಮದರ್ ಯಾಕೋ ಮೆಂಟ್ಲ್ ತರ ಆಡ್ತಾ ಇದಾರೆ, ಯಾವ್ದಾದ್ರು ಡಾಕ್ಟರ್ ಹತ್ರ ತೋರಿಸಿ. ಅತ್ತವ್ರೆ ಅಳಿಯ ಮಗನ್ ಸಮಾನ ಅಂತ ಹೇಳ್ತಾರೆ, ಆ ಅಧಿಕಾರದ ಮೇಲೆ ಕೇಳ್ತಾ ಇದ್ದೀನಿ. ತೆಪ್ಪಗೆ ನಿಂತ್ಕೊಳ್ಳ, ನಿನ್ನಂತ ಮಗ ಹುಟ್ಟಿದ್ರೆ ಎಡಗಾಲ ಕತ್ ಮೇಲೆ ಇಟ್ಬಿಟ್ಟು ಸಾಯಿಸ್ಬಿಟ್ರಳು. ಅತ್ತವ್ರೆ ಈ ವಯಸ್ಸಿನಲ್ಲಿ ಪುನರ್ವಿವಾಹ ಆಗಿ ನೀವು ಅದ್ಯಾವ ರಾಜ ಆಳ್ಬೇಕು ಅಂತ. ರಂಗತ್ತೆ, ಮದುವೆಯಾಗದ ನವ ಯುವಕ ನಾನು ಮನೇಲಿದ್ದೀನಿ ಅಂತಂದ್ರಲ್ಲಿ ನೀನು ಪುನರ್ವಿವಾಹ ಆಗಕ್ಕೆ ಹೊರಟಿದ್ಯಲ್ಲ, ಇದರಿಂದ ನೀನ್ ಏನ್ ಸಾಧಿಸ್ದಂಗಾಗುತ್ತೆ? ಮೂಲು ಹಾಲಾಗಲಿ ಹಾಲು ಮೂಲಾಗಲಿ ನಿಮ್ಮೆಲ್ಲರಿಗೂ ಬುದ್ಧಿ ಕಲಿಸೋದಕ್ಕೋಸ್ಕರ ನಾನು ಪುನರ್ವಿವಾಹ ಆಗೇ ಆಗ್ತೀನಿ. ಜಾಜತ್ಗೆ ಗಂಡುಗಲಿ ವಂಶದ ಮಾನ ಮರ್ಯಾದೆ ಪೇಪರ್ ತೂರ್ಕೊಂಡು ಹೋಗ್ಬಿಟ್ಟು ಅಂಥ ಮ್ಯಾಟ್ರ್ ಏನ್ ಬಂದಿದ್ಯೋ? ಪುನರ್ವಿವಾಹ ಅಂತೆ. ಪುನರ್ವಿವಾಹನ ಯಾರಿಗೆ? ಇನ್ಯಾರ್ಗೆ? ನನ್ಗೆ ನಮ್ಮ ಯಜಮಾನ್ರಿಗೆ. ಚಂಪಾ, ಡೋಂಟ್ ಟಾಕ್ ರಬಿಶ್. ಮತ್ತಿನೇನ್ರಿ, ಅವ್ರ ಪಾಪ ಇನ್ನು ಎಷ್ಟು ದಿವಸ ಅಂತ ಕಾಯ್ತಾರೆ? ನಿಮ್ ಮನೆಗೆ ಒಂದು ಪುಟ್ಟ ಕಂದ ಬರೋದ್ ಬೇಡ್ವಾ? ಅದಕ್ಕೆ ನಮ್ಮ ಯಜಮಾನ್ರು ದೊಡ್ಡ ಮನ್ಸು ಮಾಡ್ಬಿಟ್ಟಿದ್ದಾರೆ. ನಿಮ್ಮನ್ನ ಮದ್ವೆ ಕರಿತೀನಿ, ಬಂದ್ ಅಕ್ಷತೆ ಹಾಕ್ಬಿಟ್ಟು ಚೆನ್ನಾಗಿ ಬಾರ್ಸ್ಕೊಂಡು ಹೋಗಿ. ಚಂಪಾಡೋ ಮಾತುಗೊಂದು ಅರ್ಥ ಬೇಡ್ವೇನೆ? ಪುನರ್ವಿವಾಹ ಆಗ್ತಿರೋದು ನಮ್ಮ ಬಾವ ಅಲ್ಲ, ನಮ್ಮ ಅತ್ತೆ. ನೋಡಿ ಇಲ್ಲಿ. ಓ ಮೈ ಗಾಡ್, ನೋಡಿ ಇಲ್ಲಿ. ಏನಪ್ಪ, ಅಮ್ಮ ಹೇಳ್ದಾಗೆ ಮದ್ವೆ ಆಗ್ತಿದ್ದಾರಲ್ಲಪ್ಪ. ಮೂಕಣಮ್ಮ ಪಲ್ಲು, ಮಂಗಮ್ಮನ ಶಪಥ ತರ ಇದು ರಂಗಮ್ಮನ ಶಪಥ. ಡಿಸ್ಗಸ್ಟಿಂಗ್ ಪೀಪಲ್. ಹವಿ, ಕಮ್ ಹಿಯರ್. ಏನ್ರಿ ತಾವೇನೋ ನಮ್ಮನ್ನ ಕರೆದಂಗಿತ್ತು? ಪೇಪರ್ ಅಲ್ಲಿ ಬಂದಿರೋ ಆಡ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡೋಣಯ್ಯ. ಏನು ಬಂದಿದೆಯಾ? ಪುನರ್ವಿವಾಹ ಆಗಲು ವರ ಬೇಕಾಗಿದ್ದಾರೆ. ವಯಸ್ಸು 40 ದಾಟಿರಬೇಕು, ಗಟ್ಟಿ ಮುಟ್ಟಾಗಿರಬೇಕು, ದಿನಕ್ಕೆ 2 ಬಾರಿ ನನ್ನೊಂದಿಗೆ ಡಾನ್ಸ್ ಮಾಡಬೇಕು, ಒಳ್ಳೆಯ ಮೈಕಟ್ಟು, ಆಕರ್ಷಕ ವ್ಯಕ್ತಿತ್ವ ಹಾಗೂ 6 ಪ್ಯಾಕ್ ಇದ್ದವರಿಗೆ ಮೊದಲ ಆದ್ಯತೆ. ಪುನರ್ವಿವಾಹ ಆಗಲು ತುದಿಗಾಲ ಮೇಲೆ ನಿಂತು ಬಕಪಕ್ಷಿಯಂತೆ ಕಾಯುತ್ತಿರುವ ತಮ್ಮ ಪುನರ್ವಿವಾಹ ಆಕಾಂಕ್ಷಿ ರಂಗಮ್ಮ. ವಧುವರರ ಅನ್ವೇಷಣೆ ಕೇಂದ್ರ, ರಂಗಮ್ಮ ಮ್ಯಾರೇಜ್ ಬ್ಯೂರೋ, ಗಂಡುಗಲಿ ಹೌಸ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಏನ್ರಿ ನಮ್ಮಮ್ಮ? ನಿಮ್ ಮದರ್ ಮ್ಯಾರೇಜ್ ಬ್ಯೂರೋಗೆ ಯಾರು ಬರ್ತಿರ್ಲಿಲ್ವಲ್ಲ, ಅದಕ್ಕೆ ಅವರೇ ಪುನರ್ವಿವಾಹ ಆಗಕ್ ಹೊರಟಿದ್ದಾರೆ. ಕರೆದು ದಬಾಯಿಸ್ರಿ. ರೇ ರಂಗಮ್ಮ, ಬಾಮ ಇಲ್ಲಿ ಬಾಮ, ನಿಮ್ಮ ಬಾ. ಲೇ ಮಗನೇ, ನಾನೀಗ ಮದುವೆ ಹೆಣ್ಣು, ಮೆಲ್ಲಗೆ ಮಾತಾಡು, ಕಾಗ್ಲಿ ಬಿಡಿಸ್ಬೇಡ. ಆಡೋ ಮಾತು ಒಂದು ಅರ್ಥ ಬೇಡ್ಬೇಡ್ರಿ. ಅಲ್ಲ ಕಣ್ರಿ, ಈಗಲೂ ಆಗ್ಲೋ ಅನ್ನಂಗಿದ್ರ ಈಗ ಪುನರ್ವಿವಾಹ ಆಗಬೇಕು ಅಂತ ಹೊರಟಿದ್ರಲ್ಲ, ಇದೆಲ್ಲ ಬೇಕಿತ್ತೇನ್ರಿ ನಿಮಗೆ? ಅಂದ್ರೆ ಏನೋ ಆಗಿದ್ದಾಗೋತು. ನೀವು ಈಗಿಂದೀಗಲೇ ಪೇಪರ್ ಆಫೀಸ್ಗೆ ಹೋಗ್ಬಿಡಿಪ್ಪ. ಅವ್ರಿಗೇನೋ ತಲೆ ಕೆಟ್ಟಿ ಥರ ಕೊಟ್ಬಿಟ್ಟವ್ರೆ, ಅವ್ರು ಹಂಗೆಲ್ಲ ಆಗಕ್ಕಿಲ್ಲ ಅಂತೇಳಿ ಒಂದು ತಿದ್ದುಪಡಿ ಕೊಟ್ಬಿಟ್ಟು ಬಂದ್ಬಿಡಿ. ಟಕ ಡುಮ್ಟಕ ಹಾಗೇನಾದ್ರೂ ಮಾಡಿದ್ದೆ ಆದ್ರೆ ತಮಟೆ ಬಾರಿಸ್ಬಿಡ್ತೀನಿ. ಯಾರು ಏನೇ ಹೇಳಿ, ನಾನು ಪುನರ್ವಿವಾಹ ಆಗೋದೆ. ಯಾರ್ ಬೇಕಿತ್ತು? ನೀನಂತೂ ಅಲ್ಲ. ಬೇಕು ಅಂದ್ರು ನಾನ್ ಸಿಗಲ್ಲ. ಬಂದ್ ಕೆಲ್ಸ ಏನು ಅಂತ ಹೇಳಿ. ಯಾಕಮ್ಮ ಸಿಟ್ಟಾಗ್ತೀಯಾ? ನನ್ನ ಹೆಸರು ಸದಾನಂದ. ಓಹೋ, ನಿತ್ಯಾನಂದ ಅವ್ರ ಪೈಕಿನ? ಅಲ್ಲಮ್ಮ, ಮತ್ ಬಂದ್ ಕೆಲ್ಸ ಏನು ಅಂತ ಹೇಳಿ. ಮದುವೆ ಆಗೋದಿಕ್ಕೆ. ಯಾರನ್ನು? ರಂಗಮ್ಮನ್ನ. ಏನು ಯಜಮಾನ್ರೆ, ಸ್ವಲ್ಪ ಬರ್ತೀರಾ? ಯಾರು ಇವ್ರು? ನಿಮ್ಮ ಅಮ್ಮನ್ ಮದ್ವೆ ಆಗಕ್ ಬಂದವ್ರೆ. ರೇ ಅದು ನೋಡಿ, ನಮ್ಮ ಅಮ್ಮನಿಗೆ ತಲೆ ಕೆಟ್ಬಿಟ್ಟು ನಾನು ಪುನರ್ವಿವಾಹ ಆಗ್ತೀನಿ ಅಂತ ಪೇಪರ್ನಲ್ಲಿ ಜಾಹೀರಾತು ಕೊಟ್ಬಿಟ್ಟಿದ್ದಾರೆ. ಅವರು ಈಗ ಯಾರನ್ನೂ ಪುನರ್ವಿವಾಹ ಆಗಲ್ಲ, ದಯವಿಟ್ಟು ನೀವು ಮನೆ ಕಡೆ ಹೋಗಿ. ಜಾಹೀರಾತು ಕೊಟ್ಟಿದ್ದ್ಯಾಕೆ? ನನ್ನ ನಿದ್ದೆಯನ್ನು ಕೆಡಿಸಿದ್ದ್ಯಾಕೆ? ನಾನು ಅವನು ಮದುವೆ ಮಾಡ್ಕೊಂಡೇ ಹೋಗೋದು. ರಾಣಿ, ಅವರು ನಮ್ಮ ತಾಯಿ. ನೀವು ರಾಣಿ ಗಿಣಿ ಅಂದ್ರೆ ನಾನು ರೋಚಿಗೆ ಬಿಡ್ತೀನಿ. ಅವರು ನನ್ಗೆ ಅತ್ತೆ ಆಗ್ಬೇಕು. ನನಗೂ ಅತ್ತೆ ಆಗ್ಬೇಕು. ನಂಗೂ ಅರ್ಥ ಆಗ್ಬೇಕು. ಯಾರಿಗೆ ಬೇಕಾದ್ರೂ ಅತ್ತೆ ಆಗಲಿ, ನನಗೆ ಹೆಂಡತಿ ಆಗಿರ್ಲಿ. ರಾಣಿ, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಹಲೋ, ನಾನು ಇವಳ ಹತ್ರ ಸ್ವಲ್ಪ ಪಲ್ಸನ್ನೆಲ್ಲ ಮಾತಾಡ್ಬೇಕು. ಎಲ್ಲ ಲೈಟ್ ಹೇಳ್ತಿಲ್ಲ. ಅಲ್ಲ, ಅದು ರಂಗಮ್ಮ. ಸುಮ್ಮನೆ ಹೋಗ. ಮಹಾರಾಜ, ರಾಣಿ, ಮಹಾರಾಜ, ಮಹಾರಾಣಿ, ನಿನ್ನನ್ನು ಪುನರ್ವಿವಾಹ ಆಗಬೇಕೆಂದು ಓಡೋಡಿ ಬಂದೆ. ನಾನು ರೆಡಿಯಾಗಿದ್ದೀನಿ. ಈ ಹಿಂದೆ ನೀನು ಏನಾಗಿದ್ದೆ ಅಂತ ಸ್ವಲ್ಪ ಓದಲ್ತೀಯಾ? ಹಿಂದೆ ನಾನು
ಚೂರಿ ಚಿಕ್ಕಣ್ಣ ಆದೆ, ಆಮೇಲೆ ಮಚ್ ಮಂಗಣ್ಣನಾದೆ, ಆಮೇಲೆ ಲಾಂಗ್ ಲವರ್ ಆದೆ, ಈಗ ರೌಡಿ ಸದಾನಂದ ಆಗಿದ್ದೇನೆ. ಈ ರಂಗುಗೆ ಇನ್ಮೇಲೆ ನಾನೇ ಪ್ರಿಯಕರ. ಹಂಗಲೇ ನೀನು ಮಚ್ಚು ಲಾಂಗು ಹಿಡಿಯೋ ರೌಡಿನ. ಹಳೆ ಚಾಳಿಗಳನ್ನೆಲ್ಲ ಬಿಟ್ಟು ನಿನ್ನನ್ನು ಮದುವೆ ಮಾಡಿಕೊಂಡು ಯಾವಾಗಲೂ ನಿನ್ನನ್ನು ಪ್ರೀತಿಸ್ತಾನೇ ಇರ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆನ ನಿಮಗೆ ಕೊಟ್ಟು ಮದ್ವೆ ಮಾಡೋದಕ್ಕೆ ನಾವುಗಳು ಒಪ್ಪೋದಿಲ್ಲ. ನಾನೇನ್ ನಿನ್ನನ್ನು ಮದುವೆ ಆಗಿ ಬಂದಿಲ್ಲ. ಮದುವೆ ಮಾಡ್ಕೊಳ್ಳೋರೆ ಸುಮ್ಮನಿದ್ದಾರೆ, ಮಧ್ಯದಲ್ಲಿ ನಿಂದೇನ ತಕರಾರು? ಅಭಿ ಏನ್ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹೋಗ್ ಮನೆಯಿಂದ ಆಚೆ ಕಳ್ಸ್ರಿ. ಬಾಬಾ ಇಂಥ ಪುಡಿ ರೌಡಿಗೆ ನೀವ್ಯಾಕೆ, ನಾವೇ ನೋಡ್ಕೋತೀವಿ. ಇವತ್ತು ಅವನಿಗೆ ಕಾದಿದೆ. ನಡೆಯಪ್ಪದ್ದು ಒಳ್ಳೆ ಮಾತಿಂದ ಹೋಗ್ಬಿಡು, ಇಲ್ಲಾಂದ್ರೆ ನಾನು ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಅಯ್ಯ, ಈ ಮುಖ ನೋಡೋಕೆ ಆಗಲ್ಲ, ಇನ್ನೊಂದು ಮುಖ ಬೇರೆ ಇದೆಯಾ ನಿನಗೆ? ಆಯ್ತು, ಬರೋ ಇಲ್ಲಿ. ನಮ್ಮ ಗಂಡುಗಲಿ ವಂಶಕ್ಕೆ ಸರಿಯಾದ ವ್ಯಕ್ತಿ ನೀನು. ನಾನು ನಿನ್ನನ್ನೇ ಪುನರ್ವಿವಾಹ ಆಗ್ತೀನಿ. ಓ ಮೈ ಗಾಡ್, ಅತ್ತೆ ನೀವ್ ಹೇಳ್ದಾಗ ಮ್ಯಾರೇಜ್ ಆಗೇ ಬಿಟ್ರಾ? ಯಾ, ಈ ಸದಾನಂದನೇ ನನ್ನ ಸೆಕೆಂಡ್ ಗಂಡ. ಈ ರಂಗುನೇ ನನ್ನ ಎರಡನೇ ಹೆಂಡತಿ. ರಂಗು, ಈ ತರ್ಲೆಗಳು ಇಲ್ಲಿರೋದು ನನಗಿಷ್ಟ ಇಲ್ಲ. ಇವರಿದ್ರೆ ನಮ್ಮ ಏಕಾಂತಕ್ಕೆ ಭಂಗವಾಗುತ್ತದೆ. ಹೇಳು ಸದಾನಂದ, ಇವಳನ್ನೆಲ್ಲ ಏನ್ ಮಾಡೋಣ? ಇವರನ್ನೆಲ್ಲ ಗಡಿಪಾರು ಮಾಡಿಬಿಟ್ರೆ ನಮ್ಮ ಏಕಾಂತಕ್ಕೆ ಭಂಗನೇ ಇರೋದಿಲ್ಲ. ನಾವಿದಕ್ಕೆ ಅವಕಾಶ ಕೊಡೋದಿಲ್ಲ. ಅವಕಾಶ ಕೊಡಲ್ಲ ಅಂತ ಹೇಳಿದವ್ರ ತಲೆನ ಕತ್ತರಿಸಿ ಅವ್ರ ಕೈ ಕೊಟ್ಟು ಬಿಡ್ತೀನಿ. ನೀವು ತಲೆನ ಕತ್ತರಿಸಿ ಕೈಗಿಟ್ಬಿಟ್ರೆ ರೀಫಿಟ್ ಮಾಡ್ಕೊಳ್ಳೋ ದುಡ್ಡು ಯಾರಿಗೆ ಕೊಡ್ತಾರೆ? ಏನೇ ಮಾಡೋಕ್ಕಾಗತ್ತೆ, ನಮ್ಮ ಮಾತೃಶ್ರೀ ರಂಗಮ್ಮ ಈ ವಯಸ್ಸಿನಲ್ಲಿ ಕೆರಳಿದ ಸರ್ಪ ಆಗ್ಬಿಟ್ಟಾರೆ. ಅದು ಅಲ್ಲದೆ ನಮ್ಮ ಗಂಡುಗಲಿ ವಂಶದಲ್ಲಿ ಒಬ್ಬೊಬ್ರು 5 ಜನರನ್ನು ಕಟ್ಕೋಬಹುದು. ಈಗ ನಾವು ಕೋರ್ಟ್ಗೆ ಹೋದ್ರು ಕೇಸ್ ನಿಲ್ಲಲ್ಲ ಕಣೆ. ನೋಡು, ನಾನು ನೀನು ಇದೇ ಮನೆಯಲ್ಲಿ ಇದ್ದು ಬಾಳ್ಬೇಕು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಚಿಕ್ಕಪ್ಪ ಅಂತ ಒಪ್ಕೊಂಬೋಣ. ಏ ಪಾಂಡುರಂಗ, ನಿಲ್ಸೋ ನಿನ್ನ ಹರಿಕತೆನ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ ನಿಮಗೆ. ಅಷ್ಟರಲ್ಲೇ ನೀವು ಇಲ್ಲಿಂದ ಕಂಬಿ ಕೀಳಬೇಕು, ಇಲ್ಲ ಅಂದ್ರೆ ರಕ್ತದ ಹೋಳಿ ಆಡಬೇಕಾಗುತ್ತೆ. ಏನದು ಹೋಕಳಿ? ಇಷ್ಟೊತ್ತರೆಗೂ ನಾವು ಕಂಡಿದ್ ಕನ್ಸ. ಮಠ ಮಧ್ಯಾಹ್ನದ ಹೊತ್ತಿನಲ್ಲಿ ಕನಸು ಕಂಡಿದ್ಯಲ್ಲ, ಅಯ್ಯೋ ನಾಯಿ, ಅದು ಏನು ಕನಸು ಕಂಡೆ ಬೋಳು ಸಾಯಿ. ಅಮ್ಮ ಸದಾನಂದನ ಪುನರ್ವಿವಾಹ ಆದಂಗ್ ಕನ್ಸ್ ಬಿದ್ದಿತ್ತು. ಅಭಿ, ನಾವ್ ಈ ಪುನರ್ವಿವಾಹ ಆಗೋದನ್ನ ತಡಿಬೇಕು, ಇಲ್ಲಾಂದ್ರೆ ನಾವೆಲ್ಲರೂ ಕೇರ ಫುಟ್ಪಾತ್ ಆಗ್ತೀವಿ. ಹೇಗ್ರಿ ತಡೆದು ಬಿಡ್ತೀರಾ? ನಮ್ಮ ಮಾತೃಶ್ರೀ ರಂಗಮ್ಮ ಈಗ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇಷ್ಟಕ್ಕೆಲ್ಲ ನೀವೇ ಕಣ್ರಿ ಕಾರಣ. ಅವ್ರಿಗೆ ಹಳೆ ಸೀರೆ ತಂದ್ಕೊಟ್ಟು ಅವ್ರಿಗೆ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಅವರು ಪುನರ್ವಿವಾಹ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅಭಿ, ಐ ಆಮ್ ವೆರಿ ಸಾರಿ. ನೋಡಿ, ಇವಾಗ ನೀವೇ ನಮ್ಮನ್ನ ಸೇವ್ ಮಾಡ್ಬೇಕು, ಇಲ್ಲ ಅಂದ್ರೆ ಈ ಗಲಿ ವಂಶದ ಇಟ್ ಇಸ್ ನಾಟ್ ಗಲಿ ರೀ, ಇಟ್ ಇಸ್ ಗಂಡು ಗಲಿ. ಆ ವಂಶದ ಆಸ್ತಿ ಕಂಡೋರ್ ಪಾಲಾಗುತ್ತೆ. ಅದು ಹಾಗೆ ಮಾಡಿದ್ರೆ ಅದು ಹಾಗಾಗುತ್ತೆ. ಏನ್ ಮಾಡ್ಬೇಕು? ಅಲ್ಲ, ಇಷ್ಟ ಇದ್ರೆ ಮಾತ್ರ ಹೂ ಅನ್ನಿಪ್ಪ. ಎಷ್ಟು ಚಂದ ಹೂ ಅಂದ್ರಪ್ಪ. ನನ್ನಿಂದ ಯಾಕೆ ಬರ್ತಾ ಇದೆಯಾ? ನನ್ಗೆ ಹುಚ್ಚು ಹಿಡ್ತಿದೆ. ಚಿಡ್ದಿದ್ಯಾ? ಹೌದು, ನಿಂದೇ ಹುಚ್ಚು. ಅದೇನು ಅಂತ? ಏನು ಅಂತ ಹೇಳಿ ಸದಾನಂದ? ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ನಿನ್ನಂತ ಸುಂದರ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳು. ಕಣ್ಣಲ್ಲೇ ಕೊಲ್ತಾ ಇದೀಯಾ? ಒಬ್ರನ್ನೊಬ್ರು ಕೊಂದ್ರೆ ತಾನೇ ಮಜಾ ಸಿಗೋದು. ನೋಡು 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 ನೋಡು, ನನ್ನನ್ನ ಕೆಣಕ್ ಬೇಡ ನೀನು. ಅಬ್ಬಬ್ಬಬ್ಬಾ, ಈ ವಯಸ್ಸಲ್ಲೂ ಏನ್ ಮೈಕಟ್ಟು, ಏನ್ ಸೌಂದರ್ಯ, ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ಫ್ಯಾಮಿಲಿ ಪ್ಯಾಕು, 6 ಪ್ಯಾಕು, 8 ಪ್ಯಾಕು ಅಂತ ಚೆಕ್ ಮಾಡ್ಲಾ? ನಾನು ಎಷ್ಟು ಬೇಕಾದ್ರೂ ಇಟ್ಕೋತೀನಿ, ನಿನಗೆ ಯಾಕೆ ಅದೆಲ್ಲ? ಇನ್ನೊಂದವ್ರನ್ನ ಮದ್ವೆ ಆಗ್ಬೇಕು ಅಂತ ನಾನು ಎಷ್ಟು ವರ್ಷದಿಂದ ಕಾಯ್ತಿದ್ದೆ. ಅಯ್ಯೋ, ನೀನಿನ್ನು ಚಿಕ್ಕವಳು. ಚಿಕ್ಕವರು ಅಂಕಲ್ಗಳನ್ನ ಮದ್ವೆ ಆಗೋದೇ ಇವಾಗ ಫ್ಯಾಷನ್ ಆಗ್ಬಿಟ್ಟಿದೆ. ಕೂತ್ಕೊಂಡು ಮಾತಾಡ್ವಾ? ಬೇಡ, ನಾನು ಬರೋದಲ್ಲ. ಇಷ್ಟು ದಿವಸ ಆದ್ರೂ ನೀನ್ ಯಾಕೆ ನನ್ನ ಕಣ್ಣಿಗೆ ಬೀಳಿಲ್ಲ? ನೀವು ಅಷ್ಟೇ, ನನ್ನ ಕಣ್ಗೆ ಬೀಳ್ದೆ ಇದೇ ಏರಿಯಾದಲ್ಲಿ ಜಾಗ್ ಮಾಡ್ತಾ ಇದ್ರೆ ನಾನ್ ಬಿಟ್ಬಿಡ್ತೀನಿ.
ನೋಡಿದ್ನಾ ಅದಕ್ಕೆ ಕ್ಯಾಚ್ ಹಾಕೊಂಡ್ಬಿಟ್ಟೆ. ನಿಮ್ ಮೀಸೆ ತುಂಬಾ ಚೆನ್ನಾಗಿದೆ. ಮುಟ್ಬೇಡ ಮುಟ್ಬೇಡ, ಯಾಕೆ? ಅಂಟಿಸ್ಕೊಂಡಿರೋದು ಬಿಟ್ಟೋಗ್ಬಿಡುತ್ತೆ. ನಾನು ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ, ನೀನು ನನ್ನ ಕಣ್ಣಿಗೆ ಬಿದ್ದುಬಿಟ್ಟೆ. ಹೌದು, ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಎಳೆ ನಿಂಬೆ ಹಣ್ಣಿನ ಥರ ಕಾಣಿಸ್ತಾ ಇದೆಯಾ? ಹೌದು, ನಿನಗೆ ಮದುವೆ ಆಗಿದೆಯಾ? ಇಲ್ಲಪ್ಪ, ಒಂದ್ಸತಿನೂ ಮದ್ವೆ ಆಗಿಲ್ಲ. ಅದಕ್ಕೆ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ. ನನಗೆ ಮದುವೆ ಆಗಿದೆ, ಹೆಂಡತಿ ನನ್ನನ್ನು ಬಿಟ್ಟೋಗ್ಬಿಟ್ಟಿದ್ದಾಳೆ. ಯಾಕೆ? ನಾನು ಅವಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೆ, ಆ ಪ್ರೀತಿನೇ ಕಾಟ ಅಂತ ತಿಳ್ಕೊಂಡು ನನ್ನ ಬಿಟ್ಟೋಗ್ಬಿಟ್ಟಿದ್ದಾಳೆ. ನೀವ್ ನನ್ನ ಎಷ್ಟೇ ಪ್ರೀತಿ ಮಾಡಿದ್ರು ನಾನ್ ಮಾತ್ರ ನಿಮ್ಮನ್ ಬಿಟ್ಟು ಹೋಗಲ್ಲಪ್ಪ. ಇದೇ ಖುಷಿನಲ್ಲಿ ಒಂದೆರಡು ಸ್ಟೆಪ್ ಹಾಕೋಣ. ಬನ್ನಿ, ಬನ್ನಿ, ಚೆನ್ನಾಗಿದೆ. ಹೇಳ್ಕೊಳ್ಳಿ. ಪರವಾಗಿಲ್ಲ, ಸಖತ್ತಾಗಿ ಸ್ಟೆಪ್ ಹಾಕ್ತೀಯಾ. ನೀವೇನ್ ಕಡಿಮೆನಾ? ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ. ನಿಮ್ಗೆ ವಯಸ್ಸಾಗಿದೆ ಅಂತಾನೆ ಗೊತ್ತಾಗಲ್ಲ. ಅಯ್ಯೋ, ನನಗೆ ಮದುವೆ ಆಗಿ ನನ್ನ ಹೆಂಡತಿ ನನ್ನ ಬಿಟ್ಟೋಗ್ಬಿಟ್ಟಿದ್ದಾಳೆ. ನಾನು ಏನೇನು ಮದುವೆ ಆಗಬೇಕು ಅಂತಿದ್ರೆ ಈ ಗಂಡ ಸತ್ತಿರೋರು ಹೆಣ್ಣು, ಇಲ್ಲ ಗಂಡನ ಡೈವರ್ಸ್ ಕೊಟ್ಟಿರೋ ಹೆಣ್ಣು, ಇಲ್ಲ ಗಂಡನ ಮೆಟ್ಟನ ಹೊಡೆದು ಮನೆಯಿಂದ ಹೊರಗೆ ಹಾಕಿರ್ತಾರಲ್ಲ ಅಂಥ ಹೆಣ್ಣನ್ನೇ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಅಂದ್ರೆ ನೀವ್ ಹೇಳ್ತಿರೋದು ನಾನ್ ನಿಮಗ್ ಬೇಡ ಅಂತನಾ? ಅದು ನೀನು ಎಳೆ ಹುಡುಗಿ, ನಿನ್ನ ಮದುವೆ ಆದರೆ ಚೆನ್ನಾಗಿರೋದಿಲ್ಲ. ಗಂಡ ಸತ್ತಿರೋ ಹೆಣ್ಣನ್ನೇ ಮದುವೆ ಆದರೆ ಪುನರ್ವಿವಾಹಕ್ಕೆ ಒಂದು ಬೆಲೆ ಬರೋದು. ಆದ್ರೆ ನೀವೇ ಬೇಕು ಅಂತ ನಾನು ಸಾಯ್ತಾ ಇದ್ದೀನಲ್ಲ. ಇಲ್ಲ, ಮರಕ್ಕೆ ನೇಣು ಹಾಕೊಂಬಿಡು. ಗೊತ್ತಾಯ್ತಾ? ನನ್ನ ಹುಡುಗ ಯಾವತ್ತಿದ್ಲು ನನ್ನೇ ಪುನರ್ವಿವಾಹ ಆಗೋದು. ಅಲ್ಲ, ನಾವು ಹೂಡ್ದಂಥ ಬಾಣ ನಮಗೆ ಈ ಥರ ಉಲ್ಟುಲ್ಟ ಹೊಡಿತಾ ಇದೆ ಅಂದ ಮೇಲೆ ಆ ಸದಾನಂದ ನಮ್ಮಮ್ಮನ ಎಷ್ಟು ತೀವ್ರವಾಗಿ ಲವ್ ಮಾಡ್ತಾ ಇರಬೇಕು ಅಂತ. ಅಭಿ, ಹೇಗಾದ್ರೂ ಮಾಡಿ ಪುನರ್ವಿವಾಹನ ಸ್ಟಾಪ್ ಮಾಡಿಸ್ಬೇಕು. ರೇ, ನಮ್ಮಮ್ಮ ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವೆಲ್ಲರೂ ಆನೆ ಪಟಾಕಿ ಥರ ಸಿಡಿಬೇಕಿತ್ತು ಅಂತದ್ರಲ್ಲಿ ಟುಸ್ ಪಟಾಕಿ ಹಾಕಿ ಕೂತಿದ್ದೀವಿ. ಹಾಗಂತ ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ಮದರ ಪುನರ್ವಿವಾಹ ಆಗ್ತಾರೆ. ಆಮೇಲೆ ನಾನು ಮಹಿಳಾ ಸಂಘದಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ. ನಾವಿನ್ನೇನು ಎಲ್ಲ ಮೆರವಣಿಗೆ ಮಾಡ್ಕೊಂಡು ಓಡಾಡ್ಬೋದೇನ್ರಿ? ನಾನು ಆಡೋ ಮಾತು ಒಂದು ಅರ್ಥ ಬೇಡವಾ? ಅದನ್ನು ಸ್ಟಾಪ್ ಮಾಡಬೇಕು ಅಂತ ತಾನೆ ನಾನು ಚಂಪಾ ಚಮೇಲಿ ಬಿಟ್ಟಿದ್ದು. ಆದ್ರೆ ಅದು ಕುದುರ್ಲಿಲ್ಲ. ಬಹುಶಃ ಈ ಮದುವೆ ಆಗಿರ್ತಕ್ಕಂಥ ಕಣ್ಣನ ಬಿಟ್ಟರೆ ಅವನು ಬಗ್ತಾನೆ ಅಂತ ಕಾಣಿಸುತ್ತೆ. ಬಿಡ್ತೀನಿ, ನಾನು ಆ ಜಗದೇಕ ಸುಂದರಿನೇ ಬಿಡ್ತೀನಿ. ಯಾರದು? ಬೇರೆ ಯಾರಲ್ಲ ಕಣ್ರಿ, ನೀನೇ. ಓ ಮೈ ಗಾಡ್, ನನ್ನ ನಾವು ನಿಜವಾಗ್ಲೂ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ಬಿಟ್ರೆ? ಹೋಗ್ಬಿಡ್ರಿ, ಮದುವೆ ಆಗ್ಬಿಟ್ಟು ಅವನಿಂದ ಹೋಗ್ಬಿಡಿ. ವೀಡಿಯೋ ಕಳಿತು ಅಂತ ನಾವು ನೆಮ್ಮದಿಯಾಗಿ ಇದ್ದು ಬಿಟ್ಟು. ಕಣ್ರಿ, ಈಗ ನೋಡಿ, ಮದುವೆ ಆದಾಗಿಂದ ನಿಮ್ಮ ಕಡೆಯಿಂದ ನಮಗೆ ದಾತ್ರೆ ಪಿರತ್ತೆ. ಪರಿಸ್ಥಿತಿ ಹೀಗಿರವಾಗ ನೀವು ಅವನ ಜೊತೆ ಇದ್ರೇನೋ ನನ್ನ ಜೊತೆ ಇದ್ರೇನೋ ಎಲ್ಲೆಲ್ಲ ಹೋಗ್ತಾ ಇದೆ. ಅರೆ, ಈಗ ಸುತ್ತಿ ಬಳಸಿ ನಾನು ಮಾತಾಡಲ್ಲ. ಈ ಕಾರ್ಯಕ್ಕೆ ನೀವು ಒಪ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಮ್ಮ ಮಾತೃಶ್ರೀ ರಂಗಮ್ಮನು ಮತ್ತು ಅವನು ಪುನರ್ವಿವಾಹ ಆಗ್ತಾರೆ. ನಾವು ಮದುವೆಗೆ ಹೋಗ್ತಾ ಇರೋದು, ಮುಯಿ ಕವರ್ ಇಕ್ತಾ ಇರೋದು, ಊಟ ಮಾಡ್ಕೊಂಡು ಬರ್ತಾ ಇರೋದು. ಏನಂತೀರ? ಜಾಜಕ್ಕೆ ಈ ಮನೆ ಸೊಸೆಯಾಗಿ ಮನೆ ಮಾನ ಮರ್ಯಾದೆ ಕಾಪಾಡೋದು ನಿಮ್ ಕೈಲಿದೆ. ಹೇಗಾದ್ರೂ ಮಾಡಿ ನಮ್ಮಮ್ಮನ ಪುನರ್ವಿವಾಹಕ್ಕೆ ಕಲ್ಲು ಹಾಕ್ಬಿಡಿ. Who is this handsome? ಯಾರಪ್ಪ ಇದು? ಏಂಜಲ್ ಕ್ವೀನು? ನಾನು ಏಂಜಲ್ ಕ್ವೀನ್ ಅಲ್ಲ, ಜಾಲಿ ಜಾಕ್ ಕ್ವೀನ್. ಯಾವ ಕ್ವೀನು? ಜಾಲಿ ಜಾಕ್ ಕ್ವೀನ್. ನನ್ನ ಎದೆಗೆ ಹಾಕ್ಬಿಟ್ಟೆ ಒಂದೇ ಸರಿ ಜಾಕು. ಹ್ಯಾಂಡ್ಸಮ್, ನಿನ್ನನ್ನು ನೋಡ್ತಾ ಇದ್ರೆ ಈಗಲೇ ಮ್ಯಾರೇಜ್ ಆಗೋಣ ಅಂತ ಅನಿಸ್ತಾ ಇದೆ. ಐ ಆಮ್ ವೆರಿ ಸಾರಿ, ನಾನು ಮದುವೆ ಆಗದೆ ಇರೋ ಎಳೆ ಹುಡುಗಿಯರನ್ನ ಮದುವೆ ಆಗೋದಿಲ್ಲ. ಮಿಸ್ಟರ್, ನಿಮಗೆ ಯಾರು ಹೇಳಿದ್ದು ನನಗೆ ಮ್ಯಾರೇಜ್ ಆಗಿಲ್ಲ ಅಂತ? ನಂಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ನಾನೀಗ ಮ್ಯಾರೇಜ್ ಆಗ್ತಾ ಇದ್ದೀನಿ. ಐ ಮೀನ್ ಟು ಸೇ ಪುನರ್ವಿವಾಹ. ನಂದು ಪುನರ್ವಿವಾಹನೇ. ಹೌದು, ನಿನ್ನ ಗಂಡ ಯಾಕೆ ಬಿಟ್ಟೋದ? ಅವನು ಸರಿ ಇರಲಿಲ್ಲ, ಬಿಟ್ಟು ಹಾಕ್ಬಿಟ್ಟೆ. ಈಗ ಎಲ್ಲಿದ್ದಾನೆ? ಇಲ್ಲೇ ಎಲ್ಲೋ ಬ್ರೀತ್ ಮಾಡ್ಕೊಂಡು ಬಿದ್ದಿರ್ತಾನೆ. ಹಾಗಾದ್ರೆ ನೀನೀಗ ಫ್ರೀ ಬರ್ಡ್. ಎಸ್, ಫ್ರೀ ಲವರ್. ಗ್ಲಾಡ್ ಟು ಮೀಟ್ ಯು. ಸೇಮ್ ಹಿಯರ್. ಕೈ ಬೆಕ್ಕಿನ ಬಾಲ ಇದ್ದಂಗೆ ಇದೆಯಲ್ಲ. ಹೌದು, ಒಂದು ವೇಳೆ ನಾವು ಮದುವೆ ಮಾಡಿಕೊಂಡ್ರೆ ಅವನು ಟಿ ವಿಯವ್ರನ್ನ, ಮಾಧ್ಯಮದವ್ರನ್ನ ಎಲ್ಲ ಕರ್ಕೊಂಬಂದು ತಕರಾರು ಮಾಡಿದ್ರೆ? ನನ್ನ ಹಳೆ ಹಬಿ ಆ ಥರದವನ್ ಅಲ್ಲ. ಆದರೂ ನಮ್ಮ ಮದುವೆ ಟೈಮ್ನಲ್ಲಿ ಬಂದು ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು ಅಂದರೆ ನಾನೇನು ಮಾಡಲಿ? ಹ್ಯಾಂಡ್ಸಮ್, ನಾನು ಅವನಿಗೆ ಹೇಳ್ತೀನಿ ಆ ರೀತಿ ಗಲಾಟೆ ಎಲ್ಲ ಮಾಡಬೇಡ ಅಂತ. ನಾನು ನಂಬಲ್ಲ. ನೀವೊಂದು ಕೆಲಸ ಮಾಡು, ನಿನ್ನ ಹಳೆ ಗಂಡ ನನಗೆ ಪರಿಚಯ ಮಾಡಿಸು. ಅವನು ನಿಮ್ಮ ತಂಟೆ ಬರೋದಿಲ್ಲ ಅಂತ ಹೇಳಿ ನನಗೆ ಮುಚ್ಚಳಿಕೆ ಬರೆದು ಕೊಡಲಿ. ಏನಾದ್ರು ಮುಚ್ಚಳಿಕೆ ಬರೆದು ಕೊಡಲಿಲ್ಲ, ಅಲ್ಲ, ಸಂಬಂಧ ಕುದುರ್ಲಿ ಅಂತೇಳಿ ಚಂಪಾ ಚಮೇಲಿನ ಬಿಟ್ಟೆ, ಆದರೂ ಗಿಟ್ಲಿಲ್ಲ.
ಕೊನೆಗೆ ಹೇಗಾದ್ರೂ ಮಾಡಿ ಆ ಸದಾನಂದನ ಬುಟ್ಟಿಗೆ ಹಾಕೋಬೇಕು ಅಂತ ನಮ್ಮ ಮೆಂಡ್ರನ್ನೇ ಬಿಟ್ಟೆ. ಅದಕ್ಕೆ ಅವನು ನನಗೆ ಚಾಕು ಹಾಕ್ತೀನಿ ಅಂದ್ಬಿಟ್ಟ. ನಮ್ಮ ಮನೆಯಲ್ಲಿ ಮದುವೆ ಆದವ್ರು ಇನ್ಯಾರು ಉಳಿದ್ರು? ಲೇ ದೇವ್ರು ಕೊಟ್ಟಂಗೆ ನೀನು ಏನು ಮಾಡ್ತೀವಿ ಎತ್ತ ಮಾಡ್ತೀವಿ ನನಗೆ ಅದೆಲ್ಲ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಆ ಸದಾನಂದನ ಬುಟ್ಟಿಗೆ ಹಾಕೊಂಡು ನಿಮ್ಮವ್ವ ಆಗೋ ಪುನರ್ವಿವಾಹನ ತಡೆಗಟ್ಬಿಡುವ. ಅಣ್ಣಯ್ಯ, ಒಬ್ಬ ಅಣ್ಣನಾಗಿ ತಂಗಿಗೆ ಹೇಳೋ ಮಾತಾ ಇದು. ರೀ ಅಪ್ಪಿ ತಪ್ಪಿ ಆ ಸದಾನಂದ ಏನಾದ್ರು ನನ್ನ ಹೆಂಡತಿನ ಪುನರ್ವಿವಾಹ ಆಗ್ಬಿಟ್ರೆ ನನ್ ಗತಿ ಏನ್ರಿ? ನಮ್ಮಮ್ಮ ಆಗೋ ಮದುವೆನ ತಪ್ಸೋದಕ್ಕೋಸ್ಕರ ನಾನು ಅದೆಷ್ಟು ಜನರನ್ನ ಬೇಕಾದ್ರೂ ಬಲಿ ಕೊಡಕ್ಕೆ ಸಿಗ್ತಾ ಇದ್ದೀನಿ. ರೇ, ನಿಮ್ಮ ಜೀವನ ಹಾಳಾಯ್ತು ಅಂತ ನೀವು ಯಾಕ್ರಿ ಎದ್ರಕೋತೀರಾ? ನೋಡಿ, ನಿಮಗೆ ಜೀವನಾಂಶಕ್ಕೆ ಅಂತ ನಾನು ಪ್ರತಿ ತಿಂಗಳ 200 ರೂಪಾಯಿ ಕೊಡ್ತೀನಿ. ದೋಸೆ ತಿನ್ಕೊಂಡು ಅಲ್ಲೆಲ್ಲಾದ್ರೂ ಬಿದ್ದೀರಿ. ಸದಾನಂದ, ಯಾ ನಾವು ಎಲ್ಲಿ ಮದುವೆ ಆಗೋಣ? ಇಲ್ಲೇ ಯಾವ್ದಾರ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಮದುವೆ ಮುಗಿಸ್ಕೊಂಡ್ ಬಂದ್ಬಿಡೋಣ. ಹೌದೇ? ಹಾಗಾದ್ರೆ ಪಕ್ಕದಲ್ಲೇ ದೇವಸ್ಥಾನ ಇದೆ, ಹೋಗೋದು, ದೇವರಿಗೆ ಆರತಿ ಬೆಳಗೋದು, ಹಾಲ ಬದಲಾಯಿಸ್ಕೊಂಡ್ರೆ ಪುನರ್ವಿವಾಹ ಆದ ಹಾಗೆ. ರಂಗು, ಇವತ್ತು ದಿನ ಬಹಳ ಚೆನ್ನಾಗಿದೆ. ಇವತ್ತು ಯಾಕೆ ಮದುವೆ ಮುಗಿಸ್ಕೊಂಡ್ ಬರಬಾರ್ದು? ಮದುವೆ ಮುಗಿಸ್ಕೊಂಡು ಬಂದು ಈ ದಂಡ ಪಿಂಡಗಳನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕೋಣ. ನೀವೇ ಈ ಮನೆಗೆ ದೊಡ್ಡವರು, ನೀವೇ ಪುನರ್ವಿವಾಹ ಆದ್ರೆ ಏನ್ ಚೆನ್ನಾಗಿರುತ್ತೆ. ಅಷ್ಟೇ, ನೀವು ಹಿರಿಯರು, ನಿಮ್ಮಂಥವರೇ ಪುನರ್ವಿವಾಹ ಆದ್ರೆ ಅದರಿಂದ ನಮ್ಮಂಥವ್ರಿಗೆ ಪ್ರೇರಣೆಯಾಗಿ ನಾವು ಪುನರ್ವಿವಾಹ ಆದ್ರೆ ಈ ಮನೆಯಲ್ಲಿ ಮದುವೆಗಳ ಸರಮಾನ್ಯ ನಡೆದೋಗುತ್ತೆ. ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಪುನರ್ವಿವಾಹ ಆಗಬೇಡಿ. ಪುನರ್ವಿವಾಹ ಆಗಬೇಡಿ. ನಾನು ಹಳೆ ಕಾಲದವಳು, ಒಂದು ಹಳೆ ಸೀರೆ ಬಂದ್ ಬಿಸಾಕಿದ್ಲೆ ತಿಂದ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಆಡ್ಕೊಂಡೆ. ಅದು ಸಾಲದು ಅಂತ ಈ ವಯಸ್ಸಿನಲ್ಲಿ ನಿಮ್ಮನ್ನ ಯಾರೇ ಮದುವೆ ಆಗ್ತಾಳೆ ಅಂತ ಗೇಲಿ ಮಾಡಿ ನಕ್ಕೆಲ್ಲಮ್ಮ. ಅದಕ್ಕೆ ನಿಮ್ಮೆಲ್ಲರಿಗೂ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ಫ್ರೆಂಡ್ ಸದಾನಂದನ ಕರ್ಕೊಂಡು ಬಂದು ಈ ಪುನರ್ವಿವಾಹದ ನಾಟಕ ಮಾಡಿದೆ. ಇದು ಟ್ರೈಲರು. ಅಂದ್ರೆ ಮುಂದಕ್ಕಿನ್ನೂ ಸಿನಿಮಾ ಇದೆಯಾ? ಹಾ, ಜಿ ಕನ್ನಡ ಚಾನೆಲ್ ನಲ್ಲಿ ಪುನರ್ವಿವಾಹ ಅನ್ನೋ ಹೊಸ ಧಾರಾವಾಹಿ ಸೋಮವಾರದಿಂದ ಶುರುವಾಗುತ್ತೆ. ಅದನ್ನ ನೋಡಿ ಆನಂದ ಪಡಿ.